ಸರ್ ನಿಮ್ಮ ಜಾಹೀರಾತಿಗೆ ಮಾಜಿ ಪ್ರಧಾನಿ ಅವರು ಹೇಳಿದ್ದಾರೆ ಚೆಂಬು ಗ್ಯಾರಂಟಿ ಬಗ್ಗೆ ಅದು ಅಕ್ಷಯ ಪಾತ್ರೆ ಆಗಿದೆ ಅಂತ ಮಾಜಿ ದೇವೇಗೌಡರು ಹೇಳಿದ್ದಾರೆ. ಈಗ ನೋಡಿ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಹಳ್ಳಿ ಭಾಷೆಯಲ್ಲಿ ಆ ಒಂದು ನಮ್ಮ ಜಾಹೀರಾತು ಕೊಟ್ಟಿದ್ದೀವಿ. ಅದನ್ನ ದೇವೇಗೌಡರು ಬಹಳ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಿಲ್ಲ. ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬಿಡ್ಲಿ ನೋಡೋಣ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ನಾವು ಇಡೀ ದೇಶದಲ್ಲಿ GST ನಾವು ಹಣ ತುಂಬೋದ್ರಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ನಮಗೆ ನೀವೆಲ್ಲ ದುಡ್ಡು ನಮಗೆ ಕೊಡಿ ಅಂತ ಹೇಳೋದಿಲ್ಲ. 100 ರೂಪಾಯಿ ಕೊಟ್ರೆ ನಮಗೆ ಬರೋದು 13 ರೂಪಾಯಿ. ನಮ್ಗೆ ಸರಿ ಸಮಾನವಾಗಿ ಹಂಚಿ ನಾವು ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು, ಬಡತನವನ್ನ ಒಳಗಡೆ ತರಬೇಕು ನಾವು ಜನಗಳನ್ನ ಅಂತ. ಬಿಜೆಪಿಯವರು ಚಿಪ್ ಹಿಡ್ಕೊಂಡು ಹೊಂಟಿದ್ದಾರೆ, ನೀವು ಚೊಂಬ್ ಹಿಡ್ಕೊಂಡು ಹೊಂಟಿದ್ರಿ. ಮತದಾರ ಏನ್ ಮಾಡ್ಬೇಕು? ಮತದಾರರ ತೀರ್ಮಾನ ತೆಗೆದುಕೊಳ್ತಾರೆ. ಈಗ 10 ವರ್ಷಗಳ ಕಾಲ ಆಕಾಶ ಚಂದ್ರ ಇಂದ್ರ ಚಂದ್ರ ನೋಡಿಸಿ ಜನಗಳನ್ನ ಏನೇನ್ ಮಾಡಿದ್ರು ಅದನ್ನ ಜನಗಳು ತೀರ್ಮಾನ ತಗೊಳ್ತಾರೆ ಅದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.